ನಮಸ್ಕಾರ ಸ್ನೇಹಿತರೆ, ಪ್ರತಿ ತಿಂಗಳು 3,000 ಸಿಗುವಂತಹ ಸ್ಕೀಮು. ಹೌದು, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರಂತ ಅನ್ಕೊಳ್ಳಿ. ಈ ಕಡೆ ಗಂಡನಿಗೆ 3,000 ಸಿಕ್ಕರೆ ಈ ಕಡೆ ಹೆಂಡತಿಗೂ 3,000 ಸಿಗತ್ತೆ. ಟೋಟಲ್ 6,000 ಒಂದು ಕುಟುಂಬಕ್ಕೆ ಪ್ರತಿ ತಿಂಗಳು ಸಿಗ್ತಾ ಇದೆ. ನೀವು ನಂಬೋದಿಲ್ಲ, ನಂಬಲೇಬೇಕು. ವಿಡಿಯೋನ ಕ್ಲಿಯರ್ ಆಗಿ ತಿಳ್ಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ನಂಬಿಕೆ ಬರುತ್ತೆ, ನೀವು ಅರ್ಜಿ ಕೂಡ ಹಾಕ್ತೀರಿ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಯೋಜನೆ ಯಾವುದು? ಪ್ರತಿಯೊಂದು ಯೋಜನೆಯಲ್ಲಿ ಗಂಡು ಮಕ್ಕಳಿಗೆ ಕೊಡ್ತಾರೆ ಒಂದು, ಅಥವಾ ಹೆಣ್ಮಕ್ಳಿಗೆ ಕೊಡ್ತಾರೆ. ಹೆಚ್ಚಾಗಿ ಈಗ ಸದ್ಯಕ್ಕೆ ಹೆಣ್ಮಕ್ಳಿಗೆ ಆದ್ಯತೆನೆ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಹೆಚ್ಚಾಗಿ ಸ್ಕೀಮ್ಸ್ ಗಳು ಸಿಗ್ತಾ ಇದೆ. ಸೊ ಅಂತದ್ರಲ್ಲಿ ಈಗ ಎರಡು, ಅಂದ್ರೆ ಈ ಕಡೆ ಪುರುಷರಿಗೆ ಮಹಿಳೆಯರಿಗೆ, ಅದರಲ್ಲಿ ಒಂದೇ ಮನೆಯಲ್ಲಿ ಗಂಡನಿಗೆ ಹೆಂಡತಿಗೆ ಕೊಡ್ತಾ ಇದಾರೆ ಅಂದ್ರೆ ಇದರಿಂದ ಮತ್ತಷ್ಟು ಬೆನಿಫಿಟ್ ಸಿಕ್ಕ ಹಾಗೆ. ಹಾಗಾದ್ರೆ ಪ್ರತಿ ತಿಂಗಳು ಕೊಡುವಷ್ಟು ಸರ್ಕಾರದ ಬಳಿ ಅಷ್ಟೊಂದು ದುಡ್ಡಿದೆಯಾ? ಇದು ಕೇಂದ್ರ ಸರ್ಕಾರದಿಂದ ಇರ್ತಕ್ಕಂತಹ ಸ್ಕೀಮು. ಮೊದಲೇ ಹೇಳ್ತಾ ಇದೀನಿ, ಡೆಫಿನೆಟ್ಲಿ ಸಿಗ್ತಾ ಇದೆ. ಅದು ಹೇಗೆ, ಏನು, ಎತ್ತ ಅನ್ನುವಂಥದ್ದು ನಾನು ಹೇಳ್ತೀನಿ. ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು, ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ನಾವು ದುಡ್ಡು ಇದರಲ್ಲಿ ಹೇಗೆ ಪಡ್ಕೊಳ್ಬೇಕು, ನಮ್ಮ ಅಕೌಂಟ್ಗೆ ದುಡ್ಡು ಹೇಗೆ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಬಹಳ ಮುಖ್ಯವಾದ ಮಾಹಿತಿ. ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಒಂದು ನಿಮಗೆ ಯೋಜನೆಗಳನ್ನ ತಂದು ತಲುಪಿಸ್ತಾ ಇರ್ತೀವಿ. ಸೊ ನೀವು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ನೀವು ಎಲಿಜಿಬಿಲಿಟಿ, ಅರ್ಹತೆ, ಇದನ್ನ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಎಂತವರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು, ಎಂತವರು ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ, ಅದನ್ನ ನಾವು ನೋಡ್ತಾ ಹೋದ್ರೆ, ಬೀದಿ ಬದಿಯ ವ್ಯಾಪಾರಿಗಳು, ಇನ್ನು ತರಕಾರಿ ಮಾರುವವರು, ಗಾರೆ ಕೆಲಸ ಮಾಡುವವರು, ರಿಕ್ಷಾ ಚಾಲಕರು, ಕೂಲಿ ಮತ್ತು ಕೃಷಿ ಕಾರ್ಮಿಕರು, ಅದೇ ರೀತಿಯಾಗಿ ಮತ್ತೆ ಕೃಷಿ ಕಾರ್ಮಿಕರ ಜೊತೆಗೆ ಒಟ್ಟಾರೆಯಾಗಿ ಸಣ್ಣ ಸಣ್ಣ ವ್ಯಾಪಾರಗಳನ್ನ ಮಾಡ್ಕೊಂಡು ಬದುಕ್ತಾ ಇರ್ತಾರಲ್ವಾ. ಸೊ ಅಂತಹ ಎಲ್ಲ ವ್ಯಾಪಾರಿಗಳು, ಕುಟುಂಬಸ್ಥರು ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕಬಹುದು. ಒಟ್ಟಾರೆಯಾಗಿ 18 ವರ್ಷ ನೀವು ಮೇಲ್ಪಟ್ಟಿದ್ದೆ ಆದ್ರೆ ನೀವು ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಿ. ಬರೀ ಗಂಡ ಮತ್ತು ಹೆಂಡತಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದ್ರ ಬಗ್ಗೆ, ಅಂದ್ರೆ ಅರ್ಹತೆಯ ಬಗ್ಗೆ, ವ್ಯಾಪಾರಿಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಗೊತ್ತಾಗಿರುತ್ತೆ. ಈಗ ಬಹುತೇಕ ಒಂದ್ ಸ್ವಲ್ಪ ಜನರಿಗೆ ತಲೆಯಲ್ಲಿ ಹೊಳೆದಿರಬಹುದು ಈ ಶ್ರಮ ಕಾರ್ಡ್ ಇದ್ರ ಹೆಸರು. ಇದು ಒಂದ್ ಸ್ವಲ್ಪ ಜನರಿಗೆ ಗೊತ್ತಿದೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇದರಲ್ಲಿ ಹೆಚ್ಚಾಗಿ ಫಲಾನುಭವಿಗಳು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳು ಇದರಲ್ಲಿ ಫಲಾನುಭವಿಗಳಾಗಿ ದುಡ್ಡು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಬೀದಿ ವ್ಯಾಪಾರಿಗಳು, ತರಕಾರಿ ಮಾರುವವರು, ಇವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಸೊ ಇದಕ್ಕೆ ವಯಸ್ಸಿನ ಮಿತಿ 18ರಿಂದ 40 ವರ್ಷದ ಒಳಗಿರ್ತಕ್ಕಂತಹ ಎಲ್ಲ ಒಂದು ಪುರುಷರು ಅಥವಾ ಮಹಿಳೆಯರು ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತೀರಿ, ನೀವು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ, ಒಂದು ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ, ಅಕೌಂಟ್ಗೆ ದುಡ್ಡು ಜಮಾ ಆಗ್ಬೇಕಲ್ವಾ, ಮೊಬೈಲ್ ನಂಬರ್ ಬೇಕು, ಅದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು, ವೋಟರ್ ಐಡಿ ಬೇಕು, ಇನ್ನು ರೇಷನ್ ಕಾರ್ಡ್ ಬೇಕಾಗತ್ತೆ, ಅದು BPL ಆಗಿರ್ಲಿ APL ಆಗಿರ್ಲಿ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಬೇಕು. ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ನಾವು ನೋಡೋದಾದ್ರೆ, ನೀವು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಬೆಂಗಳೂರನ್ನು, ಕರ್ನಾಟಕವನ್ನು, ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಹಳ್ಳಿಗೆ ಇರ್ತಕ್ಕಂಥವರು ನೀವು ಗ್ರಾಮವನ್ಗೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ತಿಳಿಸಲಾಗಿದೆ. ಇನ್ನು 60 ವರ್ಷ ಮೇಲ್ಪಟ್ಟವರಿಗೆ ಈ ದುಡ್ಡು ಬರುತ್ತೆ. ಅಂದ್ರೆ 18 ವರ್ಷ ಮೇಲ್ಪಟ್ಟವರಂದ್ರಿ, ಮತ್ತು ಇನ್ನು 60 ವರ್ಷ ಯಾಕೆ ಅಂತ ನೀವು ಕೇಳಬಹುದು. ಇಲ್ಲಿ ಹೇಳ್ತೀನಿ ನಾನು ಬಿಡಿಸಿ ಕ್ಲಿಯರ್ ಆಗಿ, ಈಗ ಲಕ್ಷ ಕೊಟ್ಟು ಕೇಳಿ. 18ರಿಂದ 40 ವರ್ಷದ ಒಳಗೆ ನೀವು ದುಡ್ಡು ಕಟ್ಟಬೇಕಾಗತ್ತೆ. ನಿಮಗೆ ದಿಢೀರನೆ ದುಡ್ಡು ಬರೋದಿಲ್ಲ. ಪ್ರತಿ ತಿಂಗಳು 3,000 ಅದು ಹೆಂಡತಿಗೆ, ಗಂಡಸರಿಗೆ 3,000 ಕೊಡ್ತಾ ಹೋದ್ರೆ ಸರ್ಕಾರ ತಟ್ಟು ಹಾಕೋಬೇಕಾಗತ್ತೆ ತಲೆ ಮೇಲೆ. ಸೊ ಹಾಗಿಲ್ಲ, ಇದು ವಯಸ್ಸಾದ ಮೇಲೆ ನಿಮಗೆ ಹೆಲ್ಪ್ ಆಗಲಿ, ನಿಮಗೆ ಯೂಸ್ ಆಗ್ಲಿ ಅಂತ ಹೇಳಿ ಕೊಡ್ತಕ್ಕಂತಹ ಸ್ಕೀಮು. ಇದರ ಮೇಲೆ ಭರವಸೆ ಇಡಬಹುದು, ಯಾಕಂದ್ರೆ ಸರ್ಕಾರಿ ಸ್ಕೀಮ್ ಅಲ್ವಾ, ಹಾಗಾಗಿ ಇದ್ರ ಮೇಲೆ ಭರವಸೆಯನ್ನ ನೀವು ಇಡಬಹುದು. ಪ್ರತಿ ತಿಂಗಳು ಇಂತಿಷ್ಟಂತ, ಅಂದ್ರೆ ನೀವು 1,000, 2,000, 3,000 ಇಷ್ಟೆಲ್ಲ ತುಂಬಬೇಕಂತ ಅಲ್ಲ. ನೀವು 18 ವರ್ಷದ ಮೇಲ್ಪಟ್ಟಿದ್ರೆ, 40 ವರ್ಷದ ಒಳಗಡೆ ಇದ್ರೆ ಪ್ರತಿ ತಿಂಗಳು 50 ರೂಪಾಯಿನೋ ಅಥವಾ 100 ರೂಪಾಯಿನೋ, ಸಾಧ್ಯವಾದ್ರೆ 200 ರೂಪಾಯಿನೋ ಈ ರೀತಿ ನೀವು ತುಂಬುತ್ತಾ ಹೋಗ್ಬೋದು. ನೀವು ಯಾವ ರೀತಿಯಾಗಿ ದುಡ್ಡನ್ನ ಕಟ್ತೀರಿ, ಈಗ 100 ರೂಪಾಯಿ ತುಂಬಿದ್ದೆ ಆದ್ರೆ ಆಮೇಲೆ ಕೇಂದ್ರ ಸರ್ಕಾರದಿಂದನೂ ಕೂಡ 100 ರೂಪಾಯಿ ತುಂಬುತ್ತಾರೆ. ನೀವು 200 ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದ 200 ರೂಪಾಯಿ ತುಂಬುತ್ತಾರೆ. ಹೀಗೆ ಅದಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕಟ್ಟಬೇಕಾಗಿರುತ್ತೆ. ಆ ದುಡ್ಡನ್ನ ನೀವು ಹೇಗೆ ಕಟ್ತೀರಿ, ಕೇಂದ್ರ ಸರ್ಕಾರದಿಂದನೇ ಹಾಗೆ ನಿಮ್ಮ ಅಕೌಂಟ್ ನಲ್ಲಿ ಬರುತ್ತೆ. ಅದು ನಿಮ್ಮ ಕೈಗೆ ಸಿಗೋದಿಲ್ಲ ಅಷ್ಟೇ. ವಯಸ್ಸಾದ ಮೇಲೆ 60 ವರ್ಷ ಮೇಲ್ಪಟ್ಟವರಿಗೆ ಈ ದುಡ್ಡು ಬರುತ್ತೆ. ನೀವು ಅನ್ಕೊಳ್ಬಹುದು, 60 ವರ್ಷದವರೆಗೆ ನಾವು ಬದುಕಲಿಲ್ಲ ಅಂದ್ರೆ ಏನ್ ಮಾಡೋದು, ನಮಗ್ ದುಡ್ಡು ಬರಲಿಲ್ಲ ಅಂದ್ರೆ ಏನ್ ಮಾಡೋದು? ನಿಮ್ಮ ನಾಮಿನಿ ಮಾಡಬೇಕು, ನಿಮ್ಮ ಕುಟುಂಬಸ್ಥರಿಗೆ ಈ ದುಡ್ಡು ಹೋಗತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಈ ಶ್ರಮ ಕಾರ್ಡ್ನಿಂದ ವಯಸ್ಸಾದವರಿಗೆ ಬಹಳಷ್ಟು ಹೆಲ್ಪ್ ಆಗತ್ತೆ. ವಯಸ್ಸಾದ ಮೇಲೆ ಮಕ್ಕಳು ಬಿಟ್ಟು ಹೋಗ್ಬಿಡ್ತಾರೆ, ಬಹಳಷ್ಟು ಕಡೆ ಇದು ನಡೀತದೆ.
ಅಂದ್ರೆ ಬಿಟ್ಟು ಹೋಗೋದಿಲ್ಲ ಅಂತಾನು ಕೂಡ ಅನ್ಬೇಡಿ, ಬಿಟ್ಟು ಹೋಗ್ತಾರ ಅಂತಾನು ಕೂಡ ಅನ್ನೋದು ಬೇಡ. ಬಹಳಷ್ಟು ಕಡೆ ಹೀಗ್ ಕೂಡ ಇದೆ, ಹಾಗ್ ಕೂಡ ಇದೆ. ಹಾಗಾಗಿ ಇದು ಹೇಗಿದ್ರು ಹೆಲ್ಪ್ ಆಗತ್ತೆ. ಬಿಟ್ಟು ಹೋದ್ರು ಹೆಲ್ಪ್ ಆಗತ್ತೆ, ಬಿಟ್ಟು ಹೋಗದೇ ಇದ್ರು ನಿಮ್ ಮಕ್ಕಳಿಗೆ ನೀವು ಹೆಲ್ಪ್ ಮಾಡ್ಬೋದು. ನಮಗ್ ದುಡ್ಡು ಬರ್ತಾ ಇದೆ ತಗೊಳಪ್ಪ, ಯೂಸ್ ಮಾಡ್ಕೋ, ನಡೆಯುತ್ತೆ, ನಿನ್ ಸಂಸಾರಗೂ ಯೂಸ್ ಆಗತ್ತೆ, ನಮ್ನು ಕೂಡ ನೋಡ್ಕೊಳ್ತಾ ಇದೆ ಎಷ್ಟಾದ್ರೂ ಆಗೀಗಂತ ಏನಾರ ಯೂಸ್ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ಇದು ನಿಮಗ್ ಸಂಬಂಧಪಟ್ಟಿದ್ದು. ಇನ್ನು ಈ ಒಂದು ಯೋಜನೆ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಇದು ಕೂಡ ಒಳ್ಳೆಯ ಯೋಜನೆ. ವಯಸ್ಸಾದ್ಮೇಲೆ ಇನ್ನೇನ್ ಲೇಟ್ ಆಗಿ ದುಡ್ಡು ಬರತ್ತಪ್ಪ, ಏನ್ ಮಾಡೋದು ಅವಾಗ ಅಂತ ನೀವು ಅನ್ಕೊಳ್ಬಹುದು. ಅದು ವಯಸ್ಸಾದ್ಮೇಲೆ ನಮಗ್ ಗೊತ್ತಾಗತ್ತೆ, ಹೌದಲ್ವಾ, ನಾವು ಅವಾಗಲೇ ಹಾಕ್ಬೇಕಾಗಿತ್ತಲ್ವಾ, ಇದರಿಂದ ಯೂಸ್ ಆಗ್ತಿತ್ತಲ್ವಾ ಅಂತ. ಹಾಗಾಗಿ ನೀವು 50 ರೂಪಾಯಿ 100 ರೂಪಾಯಿ ಎಲ್ಲೋ ನಾಷ್ಟ ಮಾಡ್ತೀರಿ, ನಾಷ್ಟ ಹೊಟ್ಟಿಗೆ ಮಾಡ್ತಿರ್ ಬಿಡ್ರಿ, ಆದ್ರೆ ಗುಟ್ಕಾ ತಿಂದು ಉಗುಳ್ತಿರ್ತಾರೆ ಬಹಳಷ್ಟು ಜನ, ಸಿಗರೇಟ್ ಸೇರಿರ್ತಾರೆ. ಸೊ ಹೀಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಖರ್ಚು ವೆಚ್ಚಗಳನ್ನ ಫಾಲ್ತು ಮಾಡ್ತಿರ್ತಾರೆ. ಸೊ ಅಂತದ್ರನ್ನ 50 ರೂಪಾಯಿ ತೆಗೆದು ಇಲ್ಲಿ ತಿಂಗಳ ಕಟ್ಬಿಟ್ರೆ ವಯಸ್ಸಾದ್ಮೇಲೆ ನಿಮಗ್ ಬರತ್ತಲ್ವಾ. ಈಗ 50 ರೂಪಾಯಿ ನಂದಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತುಂಬಿದ್ರಿ, ನಾಳೆ ನಿಮಗೆ 6,000 ಏನೂ ಇಲ್ಲದೆ ಬರುತ್ತೆ ಗಂಡ ಹೆಂಡತಿಗೆ, ಅಥವಾ ಪುರುಷರಿದ್ರೆ ನಿಮಗಷ್ಟೇ ಬರುತ್ತೆ, ಮಹಿಳೆಯರಿದ್ರೆ ನಿಮ್ಗೆ 3,000 ಬರುತ್ತಲ್ವಾ ಕೊನೆ ಪಕ್ಷ. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ಎಲ್ಲೆಲ್ಲಿ ಭೇಟಿ ಕೊಡಬೇಕು, ಗ್ರಾಮವನ್ನು, ಕರ್ನಾಟಕವನ್ನು, ವಾಪಸ್ ಸೇವಾ ಕೇಂದ್ರ. ಸೊ ನೀವು ಭೇಟಿ ಕೊಟ್ಟು ಅಪ್ಲಿಕೇಶನ್ ಅನ್ನ ಹಾಕಬಹುದು, ಅಥವಾ CSC ಸೆಂಟರ್ ಗಳಿಗೂ ಕೂಡ ಭೇಟಿ ಕೊಡಬಹುದು. ಅಲ್ಲಿ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗತ್ತೆ. ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಂಡು ನೀವು ಅರ್ಹರಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಈ ಒಂದು ವಿಷಯವನ್ನು ಕೂಡ ನಾನು ತಿಳಿಸಬೇಕಾಗಿತ್ತು. ಬಹಳ ದಿನದಿಂದ ನೀವು ಕೇಳ್ತಾ ಇದ್ರಿ ಈ ಶ್ರಮ ಕಾರ್ಡ್ ಬಗ್ಗೆ ತಿಳಿಸಿ ಅಂತ. ಸೊ ಇದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಡಿ ಫ್ರೆಂಡ್ಸ್.